ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಶಕ್ತಿ ಯೋಜನೆಯಡಿ ಉಚಿತ ಬಸ್ ಪ್ರಯಾಣದ ಮಹಿಳಾ ಫಲಾನುಭವಿಗಳ ಸಂಖ್ಯೆ 500 ಕೋಟಿ ದಾಟಿದ್ದು, ಈ ಮೂಲಕ ಮಹತ್ವದ ಮೈಲಿಗಲ್ಲು ಸಾಧಿಸಿದೆ ಅಂತ ತುಮಲ್ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಹರ್ಷ ವ್ಯಕ್ತಪಡಿಸಿದರು. ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಕೇಕ್ ಕತ್ತರಿಸಿ ಉಚಿತ ದರದ ಬಸ್ ಟಿಕೆಟ್ ಪಡೆದು ನಗರ ಸಂಚಾರ ಮಾಡಿ ಮಾತನಾಡಿದ್ದಾರೆ. ಅವರು ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಸೇರಿದಂತೆ ಸಾರಿಗೆ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸಿರುವ ಶಕ್ತಿ ಯೋಜನೆಯಡಿ ಪ್ರಯಾಣ ಮಾಡಿದ ಹಿರಿಯ ಸಂಖ್ಯೆ 500 ಕೋಟಿಗೆ ತಲುಪಿದೆ. ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದ ಸರ್ಕಾರವಾಗಿದ್ದು, ಶಕ್ತಿ ಯೋಜನೆಯಲ್ಲಿ ಬಡವರು ಸೇರಿದಂತೆ ಎಲ್ಲಾ ವರ್ಗದ ಮಹಿಳೆಯರು ಉಚಿತ ಟಿಕೆಟ್ ಪಡೆದು ಪ್ರಯಾಣಿಸುತ್ತಿದ್ದಾರೆ. ದುಡಿಯುವ ಮಹಿಳೆಯರು, ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ. ಶಕ್ತಿ ಯೋಜನೆಯಿಂದಾಗಿ ರಾಜ್ಯದ ಪ್ರವಾಸಿ ತಾಣಗಳು ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡುವವರ ಸಂಖ್ಯೆ ಹೆಚ್ಚಾಗಿದೆ. ಈ ಯೋಜನೆ ರಾಷ್ಟ್ರಕ್ಕೆ ಮಾದರಿಯಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಕೆಆರ್ ವೆಂಕಟೇಶ್, ಕಾಂಗ್ರೆಸ್ ಸರ್ಕಾರವು 2023ರಲ್ಲಿ ಅಧಿಕಾರಕ್ಕೆ ಬಂದ ಕೂಡಲೇ ಚುನಾವಣಾ ಪೂರ್ವದಲ್ಲಿ ಘೋಷಣೆ ಮಾಡಿದಂತೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಆ ಪೈಕಿ ಶಕ್ತಿ ಯೋಜನೆಯೂ ಒಂದಾಗಿದ್ದು, ಸರ್ಕಾರ ಅಧಿಕಾರಕ್ಕೆ ಬಂದ 1.5 ತಿಂಗಳಿನಲ್ಲಿ ಈ ಯೋಜನೆಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ಕೊಟ್ಟಿದ್ರು. ಶಕ್ತಿ ಯೋಜನೆಯಿಂದ ಕರ್ನಾಟಕದ ಮಹಿಳೆಯರು ತಮ್ಮ ಗುರುತಿನ ಚೀಟಿ ತೋರಿಸಿ ರಾಜ್ಯದಾದ್ಯಂತ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡುತ್ತಿದ್ದಾರೆ. ಇದರಿಂದ ಧಾರ್ಮಿಕ ಕ್ಷೇತ್ರಗಳಲ್ಲಿ ಪ್ರವಾಸಿಗರು ಹೆಚ್ಚಾಗಿದ್ದು, ಕಾಣಿಕೆ ರೂಪದಲ್ಲಿ ಹೆಚ್ಚಿನ ದೇವಸ್ಥಾನಗಳಿಗೆ ಹೆಚ್ಚಿನ ಆದಾಯ ಸಂಗ್ರಹವಾಗ್ತಾ ಇದೆ ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಆರತಿ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಆಯಿಷಾ ತಾಸೀನ್, ಉಪಾಧ್ಯಕ್ಷೆ ಶ್ವೇತಾ, ಮುಖ್ಯ ಅಧಿಕಾರಿಗಳು ಮಂಜುಳಾದೇವಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜಗನ್ನಾಥ್, ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಸದಸ್ಯರು, ಸಾರ್ವಜನಿಕರು, ಪ್ರಯಾಣಿಕರು ಮತ್ತು ಇತರರು ಉಪಸ್ಥಿತರಿದ್ದರು. ನಮ್ಮ ಸಿದ್ದರಾಮಣ್ಣ ಮತ್ತು ಡಿ.ಕೆ. ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ. ನಾವೇನು ಚುನಾವಣಾ ಪೂರ್ವ ಜನಗಳಿಗೆ ಮಾತು ಕೊಟ್ಟಿದ್ದು 5 ಗ್ಯಾರಂಟಿಗಳನ್ನ ನಾವು ಕೊಡ್ತೇವೆ, ನಮ್ಮ ಸರ್ಕಾರವನ್ನು ಬಹುಮತದಿಂದ ನೀವು ಆಯ್ಕೆ ಮಾಡಿದ್ರೆ 5 ಗ್ಯಾರಂಟಿಗಳನ್ನ ನಿಮಗೆ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದ್ವಿ. ಅದ್ರ ಪ್ರಕಾರ ನುಡಿದಂತೆ ನಡೆದ ಏಕೈಕ ದೇಶದ ಸರ್ಕಾರ ಅಂದರೆ ಸಿದ್ದರಾಮಣ್ಣ ಮತ್ತು ಡಿ.ಕೆ. ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಅದರಂತೆ ನುಡಿದಂತೆ ನಡೆದಿದ್ದೇವೆ. ಆ ನುಡಿದಂತೆ ನಡೆದ 5 ಗ್ಯಾರಂಟಿಗಳಲ್ಲಿ ಒಂದಾದ ಶಕ್ತಿ ಯೋಜನೆ ಅಂದರೆ ಫ್ರೀ ಬಸ್, ಮಹಿಳೆಯರಿಗೋಸ್ಕರ ಉಚಿತ ಬಸ್ ಪ್ರಯಾಣದ ಉಚಿತವಾಗಿ ಏನು ನಾವು ಅನೌನ್ಸ್ ಮಾಡಿದ್ವಿ, ಅದರ ಒಂದು 500 ಕೋಟಿ ಟಿಕೆಟನ್ನು ಪ್ರಯಾಣಿಕರು ಇವತ್ತಿಗೆ ಓಡಾಡಿದ್ದಾರೆ. ಹಾಗಾಗಿ 2 ವರ್ಷ ಮತ್ತು 500 ಕೋಟಿ ಬಸ್ಸು ಟಿಕೆಟ್ ಹರಿದಿರೋದ್ರಿಂದ, ಉಚಿತವಾಗಿ ಹರಿದಿರೋದ್ರಿಂದ ಅವರಿಗೆ ಒಂದು ಸಂಭ್ರಮಾಚರಣೆಯನ್ನು ಇವತ್ತು ಹಮ್ಮಿಕೊಂಡಿದ್ದು. ಅವತ್ತು ರಾಜ್ಯಾದ್ಯಂತ ಇವತ್ತು ಸರ್ಕಾರ ಎಲ್ಲ ಬಸ್ ಡಿಪೋಗಳು ಮತ್ತು ಬಸ್ ನಿಲ್ದಾಣಗಳಲ್ಲಿ ಸಂಭ್ರಮ ಆಚರಣೆಯನ್ನು ಸಿಹಿ ಹಂಚುವ ಮುಖೇನ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೀವಿ. ನಾವು ಸಹ ನಮ್ಮ ತಾಲೂಕಿನಲ್ಲಿ ನಮ್ಮ ಶಾಸಕರಾದ ಎಸ್.ಆರ್. ಶ್ರೀನಿವಾಸ್ ಮತ್ತು ಅವರ ಧರ್ಮಪತ್ನಿ ಭಾರತಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ನಾವು ಏನು ಪಂಚ ಗ್ಯಾರಂಟಿಗಳ ಸಮಿತಿ, ತಾಲೂಕು ಸಮಿತಿ, ಆ ಸಮಿತಿ ವತಿಯಿಂದ ನಾವು ಇವತ್ತು ಆಚರಣೆ ಮಾಡಿದ್ವಿ. ಯಶಸ್ವಿಯಾಗಿದೆ. ಎಲ್ಲರಿಗೂ ಸಹ ಮಹಿಳೆಯರಿಗೆ ಮುಂದಿನ ದಿನದಲ್ಲಿ ಈ ಯೋಜನೆಯನ್ನು ಸದುಪಯೋಗಪಡಿಸಿಕೊಂಡು ಇಡೀ ರಾಜ್ಯದಲ್ಲಿ ಒಂದು ಯಶಸ್ವಿ ಪ್ರಯಾಣವನ್ನು ಮಾಡಬೇಕು ಅಂತ ಹೇಳಿ ಈ ಮುಖೇನ ಕಳಕಳಿಯನ್ನು ತಿಳಿಸ್ತಾ ಮತ್ತು ಅವರಿಗೆ ಶುಭಾಶಯಗಳನ್ನು ಮಹಿಳೆಯರಿಗೆ ತಿಳಿಸ್ತಾರೆ. ಮುಂದಿನ ದಿನದಲ್ಲಿ ಶಾಲಾ ಮಕ್ಕಳಿಗೆ ನಮ್ಮ ಮುಖ್ಯಮಂತ್ರಿಗಳು ಉಚಿತ ಬಸ್ಗಳನ್ನು ಪ್ರಯಾಣವನ್ನು ನಡೆಸಬೇಕು ಅಂತೇಳಿ ಯೋಚನೆ ಮಾಡಿದರೆ, ಇನ್ನೇನು ಶಾಲಾ ಮಕ್ಕಳು ಸಹ ಎಲ್ಲ ಶಾಲಾ ಕಾಲೇಜು ಮಕ್ಕಳು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ. ಆ ಥರ ನೆಗೆಟಿವಾಗಿ ಅವ್ರು ಮಾತಾಡಿಲ್ಲ. ಇವರು ಮಿನಿಸ್ಟರ್ ಆಗಿದ್ದಂಥವ್ರು ನಮ್ಮ ನಿಗಮ ಮಂಡಳಿ ಅಧ್ಯಕ್ಷ ಆಗೋದು ಇವ್ರಿಗೆ ಇಷ್ಟ ಇರಲಿಲ್ಲ. ಆದ್ರೂ ಒಂದು ಗೌರವವಾಗಿ ಹುದ್ದೆ ಕೊಟ್ಟಾಗ ಹುದ್ದೆಗೆ ಗೌರವವಾಗಿ ಕೊಡುವಂಥದ್ದು ಅವ್ರ ಜವಾಬ್ದಾರಿ ಆಗಿರುತ್ತೆ. ಹಾಗಾಗಿ ಅದನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಮೊದಲಿಂದನೂ ಅದೆಲ್ಲ ಇದ್ದೇ ಇದೆ ಅಲ್ಲ. ಒಂದು ಕಮ್ಮಿ ಅಮೌಂಟಲ್ಲಿ ನಿಮ್ಮ ಪಾಸ್ ಕೊಡ್ತೀವಿ ಮೊದಲಿಂದಲೂ ಇದೆ. ಖಂಡಿತ ನಾನು ಸರ್ಕಾರದಲ್ಲಿ ಒಂದು ಅಂತ ಅಲ್ಲ, ಡಿಸಿಷನ್ಸ್ ಎಲ್ಲ ಸರ್ಕಾರದಲ್ಲಿ ಚರ್ಚೆ ಆಗುವಂಥದ್ದು. ಇದು ನಮ್ಮ ಯಜಮಾನರು ಬಂದಾಗ ಈ ವಿಚಾರಗಳನ್ನ ಕಾಂಗ್ರೆಸ್ ಸರ್ಕಾರ ಬಂದು ಈಗ 2 ವರ್ಷ ಕಳೆದಿದೆ. ಇವತ್ತು ಗ್ಯಾರಂಟಿ ಯೋಜನೆಗಳು, ಅದರಲ್ಲೂ ಶಕ್ತಿ ಯೋಜನೆಗೆ 2 ವರ್ಷ ತುಂಬಿದೆ. ಈ ದಿನ 500 ಕೋಟಿ ಜನ ಈಗಾಗಲೇ ಮಹಿಳಾ ಪ್ರಯಾಣಿಕರು ಸಂಚಾರ ಮಾಡಿದ್ದು.
ಅದರ ಪ್ರಯುಕ್ತ 2ನೇ ವರ್ಷದ ಈ ಸಂಭ್ರಮವನ್ನು ನಾವು ಆಚರಣೆ ಮಾಡೋಕ್ಕೆ ಎಲ್ಲ ಮಹಿಳೆಯರು ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರುಗಳು ಇಡೀ ನಮ್ಮ ಗುಬ್ಬಿ ತಾಲೂಕಿನ ಎಲ್ಲ ಕಾರ್ಯಕರ್ತರುಗಳನ್ನು ಸೇರಿದ್ದೀವಿ ಮತ್ತು KSRTCಯ ಎಲ್ಲ ಅಧಿಕಾರಿ ವರ್ಗದವರು ಸೇರಿದ್ದಾರೆ. ನನಗೆ ಇನ್ನೊಂದು ಹೆಮ್ಮೆ ವಿಚಾರ ಏನಂದರೆ ಈ ಏನು ಶಕ್ತಿ ಯೋಜನೆಯಲ್ಲಿ ನಮ್ಮ ಯಜಮಾನರು ಸಹ ಪಾಲುದಾರರು ತುಂಬ ಹೆಮ್ಮೆ ತರುವಂಥ ವಿಚಾರ. ಇವತ್ತು ಅವರು ಅಮೆರಿಕ ಪ್ರವಾಸದಲ್ಲಿರೋ ಕಾರಣ ಅವರ ಅನುಪಸ್ಥಿತಿಯಲ್ಲಿ ನಾನು ಈ ಕಾರ್ಯಕ್ರಮಕ್ಕೆ ಚಾಲನೆ ಮಾಡಿದ್ದೀನಿ. ಥ್ಯಾಂಕ್ ಯು.